ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆದ ಮೇಲೆ ಯಾರಿಗೆ ಯಾವ ಖಾತೆ ಅನ್ನುವಂತಹ ಕುತೂಹಲ ಹಾಗೆ ಇದೆ. ಆ ಕುತೂಹಲಕ್ಕೆ ತೆರೆ ಬೀಳುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹೈಕಮಾಂಡ್ಗಳ ಕೈಗ ಶಿಫ್ಟ್ ಆಗಿರೋದು ಖಾತೆ ಹಂಚಿಕೆಯ ಚೆಂಡು. ಹಾಗಾಗಿ ಸಿಎಂ ಡಿ.ಕೆ.ಶಿ ಮಾಜಿ ಸಿಎಂ ಸಿದ್ದುಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅನ್ನೋದು. ಹೈಕಮಾಂಡ್ ಜೊತೆ ನಾಳೆ ರಾಜ್ಯ ನಾಯಕರ ಮಹತ್ವದ ಸಭೆ ಇರುತ್ತೆ. ವರಿಷ್ಠರ ಜೊತೆ ಖಾತೆ ಹಂಚಿಕೆಯ ಕುರಿತು ಉಪನಾಯಕರು ಚರ್ಚೆಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅಂತಿಮ ಮುದ್ರೆ ಒತ್ತಿದ ನಂತರವೇ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ. ಹಾಗಾಗಿ ವರಿಷ್ಠರ ಜೊತೆ ಖಾತೆ ಹಂಚಿಕೆಯ ಕುರಿತು ಉಭಯ ನಾಯಕರ ಚರ್ಚೆ ಆಗುತ್ತೆ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇವತ್ತು ದೆಹಲಿಗೆ ತೆರಳುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದು. ಅಂದರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಫೈನಲ್ ಆಗಬೇಕು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ತಲೆನೋವು ಇದೆ ಅನ್ನೋ ಥರನೇ ಕಾಣ್ತಾ ಇದೆ. ಯಾವಾಗ ಸಂಪುಟ ವಿಸ್ತರಣೆ ಆಯ್ತಲ್ಲ, ಆ ಸಂಪುಟ ರಚನೆ ಆಗ್ತಾ ಇದ್ದಂಗೆ, ಅಂದರೆ ಕ್ಯಾಬಿನೆಟ್ ರಚನೆ ಆಗ್ತಾ ಇದ್ದಂಗೆ ಅಸಮಾಧಾನ ಅಂತೂ ಮುಗಿಲೇಳ್ತಾ ಇದೆ. ಇದುವರೆಗೂ ಕೂಡ ಇವತ್ತಿನವರೆಗೂ ಕೂಡ ಆ ಅಸಮಾಧಾನಿತರ ಶಮನ ಆಗುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಬೇರೆ ರೀತಿಯಾದ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಆಕಾಂಕ್ಷಿಗಳು. ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರ ಸಚಿವ ಸ್ಥಾನ, ಮಂತ್ರಿಗಿರಿ ಸ್ಥಾನ ಕೈತಪ್ಪಿರುವಂಥ ಹಿನ್ನೆಲೆಯಲ್ಲಿ ಅವರ ಅಸಮಾಧಾನ ಅಂತೂ ಮುಂದುವರಿತಾನೆ ಇದೆ. ಹಾಗಾಗಿ